ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ. ಇವತ್ತಿನ ಟಾಪಿಕ್ ಬಂದು ಪೆನ್ಸಿಲಿನ ತುದಿ ಏಕೆ ಕಪ್ಪಾಗಿರುತ್ತದೆ. ಸ್ನೇಹಿತರೆ, ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರಿಗೂ ಈ ವಿಚಾರ ಪಕ್ಕಾ ಗೊತ್ತಿಲ್ಲ. ವ್ಯಾಪಾರಿಗಳ ತಂತ್ರಗಳು ಸಾಮಾನ್ಯವಾಗಿ ಯಾರಿಗೂ ಅರ್ಥವಾಗೋದಿಲ್ಲ. ಅವರು ಮಾಡುವ ಸಣ್ಣ ಬದಲಾವಣೆಗಳು ತಮ್ಮ ಕಂಪನಿಗಳಿಗೆ ದೊಡ್ಡ ಆದಾಯವನ್ನು ತರಬಹುದು. ಇದೇ ರೀತಿಯ ಪೆನ್ಸಿಲ್ ಹಿಂಭಾಗದಲ್ಲಿ ಏಕೆ ಕಪ್ಪು ಎಂದು ಈಗ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಶಾಲಾ ಮಕ್ಕಳು ಮೊದಲು ಪೆನ್ಸಿಲ್ನಿಂದ ಬರೆಯಲು ಕಲಿಯುತ್ತಾರೆ. ಅದರ ನಂತರ ಅನುಭವ ಹೆಚ್ಚಾದಂತೆ ಪೆನ್, ನಂತರ ಪೆನ್ ಟು ಡಾಟ್ ಪೆನ್ ಅಥವಾ ಫೌಂಟೇನ್ ಪೆನ್ ಮೂಲಕ ಬರೆಯಲು ಆರಂಭಿಸುತ್ತಾರೆ. ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಕೂಡ ಪೆನ್ಸಿಲ್ ಬಳಸುತ್ತಾರೆ. ಆದರೆ ಮಕ್ಕಳು ಹೆಚ್ಚಾಗಿ ತಪ್ಪು ಮಾಡುವುದರಿಂದ ಮೊದಲು ಪೆನ್ ಬದಲು ಪೆನ್ಸಿಲ್ಗೆ ಒಗ್ಗಿಕೊಳ್ಳುತ್ತಾರೆ. ನಮ್ಮ ದೇಶದಲ್ಲಿ ಅನೇಕ ಜನಪ್ರಿಯ ಬ್ರ್ಯಾಂಡ್ಗಳು, ಅನೇಕ ಪೆನ್ಸಿಲ್ಗಳಿವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಬಾಲ್ಯದಿಂದಲೂ ನೂರಾರು ಪೆನ್ಸಿಲ್ಗಳನ್ನು ಬಳಸಿರುತ್ತಾರೆ. ಆದರೆ ಈ ಪೆನ್ಸಿಲ್ಗಳ ತುದಿ ಏಕೆ ಕಪ್ಪಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇಲ್ಲದಿದ್ದರೆ ಉತ್ತರವನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಇದು ಆಸಕ್ತಿಕರ ವಿಚಾರವೂ ಆಗಿದೆ ಎನ್ನಬಹುದು. ವಾಸ್ತವವಾಗಿ ಯಾವುದೇ ಒಂದು ಕಂಪನಿಗಳು ಏನನ್ನಾದರೂ ವಿನ್ಯಾಸಗೊಳಿಸಿದರೆ ಅದರ ಹಿಂದೆ ದೊಡ್ಡ ಕಾರಣವಿರುತ್ತದೆ. ಅದೇ ರೀತಿ ಪೆನ್ಸಿಲ್ ಕಂಪನಿಗಳು ಸಹ ಪೆನ್ಸಿಲ್ ಹಿಂದೆ ಈ ಕಪ್ಪು ಜಾಗ ಇರುತ್ತದೆ. ಆದರೆ ಇದನ್ನು ನೋಡಿದ ಯಾರಾದರೂ ಸಹ ಇದು ಕೇವಲ ವಿನ್ಯಾಸ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಈ ಕಪ್ಪು ಭಾಗವು ವಿನ್ಯಾಸವಲ್ಲ. ಈ ವಿಶೇಷ ವಿನ್ಯಾಸಕ್ಕೆ ಕಾರಣ ಸಹ ಇದೆ. ಇದು ವಾಸ್ತವವಾಗಿ ವ್ಯಾಪಾರ ತಂತ್ರವಾಗಿದೆ. ಈ ಒಂದು ಆಲೋಚನೆಯಿಂದ ಪೆನ್ಸಿಲ್ ಮಾರಾಟವು ಪ್ರತಿ ವರ್ಷ ಹೆಚ್ಚುತ್ತಿದೆ. ಈ ವಿಚಾರ ತಿಳಿದ ಮೇಲೆ ಪಕ್ಕಾ ನಿಮಗೆ ಆಶ್ಚರ್ಯವಾಗುತ್ತದೆ. ಬರೆಯಲು ಪೆನ್ಸಿಲ್ ತುಂಬ ಚಿಕ್ಕದಾದರೆ ಕಪ್ಪು ಭಾಗ ಬಂದಾಗ ಪೆನ್ಸಿಲ್ ಹೊರಬಂದಿದೆ ಎಂದು ಮಕ್ಕಳು ಭಾವಿಸುತ್ತಾರೆ. ಇದರಿಂದ ಮಕ್ಕಳು ತಮ್ಮ ಪಾಲಕರ ಬಳಿ ಹೊಸದನ್ನು ಪಡೆದು ಬಳಸುತ್ತಾರೆ. ಆದರೆ ವಿಶೇಷ ಎಂದರೆ ಕಪ್ಪು ಪ್ರದೇಶವನ್ನು ಬಳಸಿ ಬರೆಯಬಹುದು. ಆದರೆ ಅಲ್ಲಿ ಬಾರ್ಡರ್ ಹಾಕಿರುವುದರಿಂದ ಅವರು ಮತ್ತೊಂದು ಪೆನ್ಸಿಲ್ ಖರೀದಿಸುತ್ತಾರೆ. ಇದರಿಂದ ಪೆನ್ಸಿಲ್ ವ್ಯಾಪಾರ ಸಹ ಹೆಚ್ಚಿಸುವ ತಂತ್ರವಾಗಿದೆ. ಪೆನ್ಸಿಲ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಪೆನಿಸಿಲಿಸ್ ಎಂಬ ಶಬ್ದದಿಂದ ಬಂದಿದೆ. ಅದರ ಅರ್ಥ ಚೂಪಾದ ಬ್ರಷ್ ಎಂದು. ಇದು ಸುಮಾರು 250 ರಿಂದ 300 ವರ್ಷಗಳ ಹಿಂದಿನ ಕಥೆಯಾಗಿದೆ. 500 ವರ್ಷಗಳ ಹಿಂದೆ ಇಂಗ್ಲೆಂಡ್ನಲ್ಲಿ ಗಣಿಗಾರಿಕೆ ಮಾಡುವ ಸಂದರ್ಭದಲ್ಲಿ ಕಂಬರ್ಲ್ಯಾಂಡ್ ಗಣಿಗಳಲ್ಲಿ ಜನರು ಗ್ರಾಫೈಟ್ ಎಂಬ ಲೋಹವನ್ನು ಕಂಡುಹಿಡಿದರು. ಬಳಿಕ ಇದನ್ನು ಬರೆಯಲು ಬಳಸಲಾಗುತ್ತಿತ್ತು. ಕಾಲಕ್ರಮೇಣ ಗ್ರಾಫೈಟ್ ಲೋಹವನ್ನು ಪೆನ್ಸಿಲ್ ಅಂತೆ ಬಳಸಲು ಶುರು ಮಾಡಿದರು. ಈ ರೀತಿಯ ಪೆನ್ಸಿಲ್ಗಳನ್ನು ಮೊದಲು ತಯಾರಿಸಿದರು. ಅಲ್ಲದೆ ಬಳಿಕ N.J. ಕಾಂಡ್ ಎಂಬಾತ ಗ್ರಾಫೈಟ್ ಜೊತೆ ಜೇಡಿ ಮಣ್ಣು ಬೆರೆಸಿ ಆ ಮಿಶ್ರಣವನ್ನು ಸಪೂರವಾದ ಕಡ್ಡಿಗಳಂತೆ ಮಾಡಿ ಬೆಂಕಿಯಲ್ಲಿ ಸುಟ್ಟು ಗಟ್ಟಿಯಾಗಿ ಮಾಡಿ ಪೆನ್ಸಿಲ್ ಆಗಿ ತಯಾರಿಸಿದರು ಎನ್ನಲಾಗುತ್ತದೆ. ಇನ್ನು ಪೈನ್ ಮರದಿಂದ ತಯಾರಿಸಲಾಗುವ ಹೊರ ಹೊದಿಕೆಯನ್ನು 2 ಭಾಗಗಳಾಗಿ ವಿಂಗಡಿಸಿ ಅದರ ನಡುವೆ ಪೆನ್ಸಿಲ್ ಕಡ್ಡಿಯು ಅಳವಡಿಸುವಂತೆ ನಿರ್ಮಿಸುತ್ತಾರೆ. ನಂತರ ಕಡ್ಡಿಯನ್ನು ಒಳಗಡೆ ಕೂರಿಸಿ ಅಂಟಿಸಲಾಗುತ್ತದೆ. ಬೇಕಾದ ಅಳತೆಗೆ ಕತ್ತರಿಸಿ ಪಾಲಿಷ್ ಮಾಡಿ ಮಾರಾಟ ಮಾಡಲಾಗುತ್ತದೆ. ಇದು ಪೆನ್ಸಿಲ್ನ ಹಿಂದಿನ ಕತೆ. ಸ್ನೇಹಿತರೆ, ಇಂತಹ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.